ಮುಂದ ದ್ವಾಪಾರ ಯುಗ. ದ್ವಾಪಾರ ಯುಗದಾಗ 8 ಲಕ್ಷ ಯುಗದ ಅವಶ್ಯ. ಕಂಚಿನ ಗುಡಿ ಬಂದು ಕಂಚಿನ ಮೂರ್ತಿ ಇತ್ತು. ಮನುಷ್ಯನ ಮನಸ್ಸು ಕೂಡ ಕಂಚಿನ ಗುಡಿ. ಮನುಷ್ಯನ ಅವಶ್ಯ ಎಷ್ಟಿತ್ತು? 1000 ವರ್ಷಕ್ಕೆ ಇಳಿದಿತ್ತು. 1000 ವರ್ಷ ಇತ್ತು. ಅದಾದ ನಂತರ ಕಲಿಯುಗ ಬಂತು. ಕಲಿಯುಗದೊಳಗೆ ಕಲ್ಲಿನ ಮೂರ್ತಿ ದೇವರು, ಮನುಷ್ಯನ ಮನಸ್ಸು ಕೂಡ ಕಲ್ಲಿನಂಗಾಯಿತು. ಕಲ್ಲಿನಂತ ಮನಸ್ಸನ್ನ ಕರಗಿಸುವ ಸಲುವಾಗಿಯೇ ಶ್ರಾವಣ ಸಾಧನ ಸಪ್ತ ಮಾಡ್ಬೇಕಂತೇಳಿ ಹಿರಿಯರು ಹಾಕಿದ್ರು. ಈಗ ಕಲಿಯುಗದೊಳಗೆ ಕಲ್ಲಿನ ಗುಡಿ ಅದಾವ, ಕಲ್ಲಿನ ಮೂರ್ತಿ ಅದಾವ. ಮನುಷ್ಯನ ಮನಸ್ಸು ಕಲ್ಲಾಗಿ ಕಲ್ಲ ಹೂವಾಗಬೇಕಪ್ಪ ಅಂತಂದ್ರೆ ಸಮರ್ಥ ಸದ್ಗುರು ಇರ್ತಾರ. ಎಂದು ಬೇಕಿಲ್ಲ ಆಗ ಹೂವಾಗ್ತದೆ. ಅದೇ ಹೆಂಗೆ ಬೇಕು ಅಂದ್ರೆ ನಾನು ಬಿಟ್ಟಿರ್ಬೇಕು, ಭಗವಂತ ನೀ ಅಂತ ಬಿದ್ದಿರ್ಬೇಕು, ಆಗ ಹೂವಾಗ್ತೈತಿ. ಮತ್ತೆ ನಾನಾ ಬಿದ್ದರೆ ಇಲ್ಲ, ಸಿಗೋದಿಲ್ಲ. ಅದಕ್ಕೆ ನಿಮಗೊಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ. ಕಲಿಯುಗದೊಳಗ ಮಲ್ಲಿಕಾರ್ಜುನ ಅಂಗಳದೊಳಗೆ ಮಲ್ಲಿಕಾರ್ಜುನ ಗುಡಿ ಇರ್ತದೆ. ಗುಡಿ ಅಂಗಳದೊಳಗೆ 50,000 ಮಂದಿ ಭಜನೆ ಮಾಡ್ತಿದ್ರು. ಶ್ರಾವಣ ಮಾಸದೊಳಗೆ ಭಜನೆ ಮಾಡೋ ಸಂದರ್ಭದೊಳಗೆ ಒಂದು ದಿನ ನಾರದ ಬಂದಿದ್ದ ಕಲಿಯುಗ ನೋಡಿದ್ರು ಎಲ್ಲ. ಏನು ನನ್ನ ಪರಮಾತ್ಮನ ಭಕ್ತಿ ಎಷ್ಟು ಮಾಡ್ತಾರೆ ಜನ, ಎಷ್ಟು ಸಂತೋಷದಿಂದ ಹಾಡ್ತಾರೆ, ಕುಣಿತಾರೆ. ಭಗವಂತನಿಗೆ ಪ್ರತ್ಯಕ್ಷ ಆಗಬಾರ್ದೇನು ಅಂತೇಳಿ ಪರಮಾತ್ಮನಿಗೆ ಹೋಗಿ ಭೇಟಿಯಾದ ನಾರದ. ಭೇಟಿಯಾಗಿ, ಹೇ ಭಗವಂತ, ನಿನ್ನ ಸ್ಮರಣೆ ಕಲಿಯುವುದರೊಳಗೆ 50,000 ಜನ ಮಾಡಕ್ಕಾಗ್ತಾರೆ, ಭೇಟಿಯಾಗುವಂತ ಹೇಳಿದ. ಅವಂದ ಪರಮಾತ್ಮ, ಏ ನಾರದ, ಅವನು ನನ್ನ ಭಕ್ತರ ಅಲ್ವೋ ಅಂದ. ಯಾಕಪ್ಪ ಅಂತ ಕೇಳಿದಾಗ, ಅವ್ರು ಬರೇ ನನ್ನ ಹತ್ರ ಇರ್ತಕ್ಕಂಥ ಸಾಮಾನು ಬೆಳೆಸಲಾಗಿ ಭಜನೆ ಮಾಡಕ್ಕಾಗ್ತವ, ಅವ್ರಿಗೆ ಭೇಟಿ ಆದ್ಮೇಲೆ ಅಕಸ್ಮಾತ್ ಅಂದ್ರೆ